ನಮಸ್ಕಾರ ಸ್ನೇಹಿತರೆ ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೆ ಈಗ ದೊಡ್ಡ ಶಾಕ್ ಎದುರಾಗಿದೆ. ಕಳೆದ ಕೆಲವು ತಿಂಗಳುಗಳಿಂದ ಪಿಂಚಣಿ ಹಣ ಬರದೇ ಇರುವ ಕಾರಣ ಅನೇಕ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಹಾಗೂ ಅಂಗವಿಕಲ ಫಲಾನುಭವಿಗಳು ಆತಂಕದಲ್ಲಿದ್ದಾರೆ. ಇದೀಗ ಈ ಕುರಿತು ಮಹತ್ವದ ಮಾಹಿತಿ ಹೊರಬಿದ್ದಿದ್ದು, ರಾಜ್ಯ ಸರ್ಕಾರ ಸುಮಾರು 15,75,000ಕ್ಕೂ ಹೆಚ್ಚು ಪಿಂಚಣಿ ಖಾತೆಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ ಎಂಬ ಸುದ್ದಿ ವ್ಯಾಪಕ ಚರ್ಚೆಯಾಗುತ್ತಿದೆ. ಸರ್ಕಾರದ ಮಾಹಿತಿ ಪ್ರಕಾರ ಈ ಕ್ರಮದ ಹಣ ಕೊರತೆಯಿಂದ ಕೈಗೊಳ್ಳಲಾಗಿಲ್ಲ. ಬದಲಾಗಿ ಪಿಂಚಣಿ ಯೋಜನೆಗಳಲ್ಲಿ ಅರ್ಹರಲ್ಲದವರು ಹಾಗೂ ದಾಖಲೆ ದೋಷಗಳಿರುವ ಖಾತೆಗಳನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ರಾಜ್ಯಾದ್ಯಂತ ಮರುಪರಿಶೀಲನೆ ನಡೆಸಲಾಗಿದೆ. ಈ ಪರಿಶೀಲನೆಯಲ್ಲಿ ಲಕ್ಷಾಂತರ ಖಾತೆಗಳಲ್ಲಿ ವಿವಿಧ ರೀತಿಯ ಸಮಸ್ಯೆಗಳು ಕಂಡುಬಂದಿರುವುದಾಗಿ ತಿಳಿಸಲಾಗಿದೆ. ಅಧಿಕಾರಿಗಳ ಪ್ರಕಾರ ಅತಿದೊಡ್ಡ ಸಮಸ್ಯೆಯಾಗಿ ದಾಖಲೆಗಳ ಕೊರತೆ ಮತ್ತು ತಾಂತ್ರಿಕ ದೋಷಗಳು ಕಂಡುಬಂದಿವೆ. ಅನೇಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆ ಆಗಿರಲಿಲ್ಲ ಅಥವಾ EKYC ಪೂರ್ಣಗೊಂಡಿರಲಿಲ್ಲ. ಕೆಲವರಲ್ಲಿ ಬಯೋಮೆಟ್ರಿಕ್ ದೃಢೀಕರಣ ಸಮಸ್ಯೆಗಳು ಕೂಡ ಕಂಡುಬಂದಿವೆ. ಇದರಿಂದಾಗಿ ಪಿಂಚಣಿ ಪಾವತಿಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿವೆ. ಇನ್ನೊಂದು ಪ್ರಮುಖ ಕಾರಣ ವಿಳಾಸದ ವ್ಯತ್ಯಾಸವಾಗಿದೆ. ಹಲವಾರು ವರ್ಷಗಳ ಹಿಂದೆ ನೀಡಿದ್ದ ವಿಳಾಸದಲ್ಲಿ ವಾಸಿಸುತ್ತಿಲ್ಲ. ಅಧಿಕಾರಿಗಳು ಪರಿಶೀಲನೆಗೆ ತೆರಳಿದಾಗ ಫಲಾನುಭವಿಗಳು ಆ ವಿಳಾಸದಲ್ಲಿ ಪತ್ತೆಯಾಗದ ಕಾರಣ ಖಾತೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಆದಾಯ ಪ್ರಮಾಣಪತ್ರವನ್ನು ನವೀಕರಿಸದೇ ಇರುವುದು ಮತ್ತೊಂದು ಪ್ರಮುಖ ಕಾರಣವಾಗಿದೆ. ವಿವಿಧ ಸರ್ಕಾರಿ ಡೇಟಾಬೇಸ್ಗಳ ಜೋಡಣೆಯಿಂದ ಫಲಾನುಭವಿಗಳ ಆದಾಯ ಮಿತಿಯನ್ನು ಪರಿಶೀಲಿಸಲಾಗುತ್ತಿತ್ತು. ಆದಾಯ ಮಿತಿ ಮೀರಿರುವವರು ಅಥವಾ ದಾಖಲೆಗಳನ್ನು ನವೀಕರಿಸಿದವರು ಖಾತೆಗಳಲ್ಲಿ ಸಮಸ್ಯೆಗಳು ಕಂಡುಬಂದಿವೆ. ಇದರ ಜೊತೆಗೆ ಪ್ರತಿ ವರ್ಷ ಸಲ್ಲಿಸಬೇಕಾದ ಜೀವಂತ ಪ್ರಮಾಣಪತ್ರ ನೀಡದಿರುವುದರಿಂದಲೂ ಅನೇಕ ಖಾತೆಗಳು ಸ್ಥಗಿತಗೊಂಡಿವೆ. ಫಲಾನುಭವಿ ಜೀವಂತವಾಗಿರುವುದನ್ನು ದೃಢೀಕರಿಸುವ ಈ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ಪಿಂಚಣಿ ಪಾವತಿ ನಿಲ್ಲಬಹುದು. ಬ್ಯಾಂಕ್ ವಿಲೀನಗಳು ಮತ್ತು IFSC ಕೋಡ್ ಬದಲಾವಣೆಗಳು ಕೇವಲವು ಪಾವತಿ ವೈಫಲ್ಯಗಳಿಗೆ ಕಾರಣವಾಗಿವೆ. ಹಳೆಯ ಬ್ಯಾಂಕ್ ವಿವರಗಳನ್ನು ಬಳಸುತ್ತಿರುವ ಕಾರಣ ಡೆಬಿಟ್ ಮೂಲಕ ಹಣ ವರ್ಗಾವಣೆ ವಿಫಲವಾಗಿರುವ ಉದಾಹರಣೆಗಳು ಕಂಡುಬಂದಿವೆ. ಆದರೆ ನಿಜವಾದ ಅರ್ಹ ಫಲಾನುಭವಿಗಳು ಆತಂಕ ಪಡಬೇಕಾದ ಅಗತ್ಯವಿಲ್ಲ. ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ಹಾಗೂ ಅಗತ್ಯ ಪರಿಶೀಲನೆಗಳು ಪೂರ್ಣಗೊಂಡಿದ್ದರೆ ಪಿಂಚಣಿ ಮುಂದುವರಿಯುತ್ತದೆ. ಒಂದು ವೇಳೆ ನಿಮ್ಮ ಪಿಂಚಣಿ ಸ್ಥಗಿತಗೊಂಡಿದ್ದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, BPL ರೇಷನ್ ಕಾರ್ಡ್, ವಿಳಾಸ ದೃಢೀಕರಣ ಪತ್ರ ಮತ್ತು ನವೀಕರಿಸಿದ ಆದಾಯ ಪ್ರಮಾಣ ಪತ್ರದೊಂದಿಗೆ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಯನ್ನು ಸಂಪರ್ಕಿಸಿ ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಬಹುದು. ನಿಮ್ಮ ಪಿಂಚಣಿ ಸ್ಥಿತಿಯನ್ನು ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ಪರಿಶೀಲಿಸುವ ಅವಕಾಶವೂ ಕೂಡ ಇದೆ. ಸಂಬಂಧಿತ ಪೋರ್ಟ್ನಲ್ಲಿ ಪಿಂಚಣಿ ID ಅಥವಾ ಮಂಜೂರಾತಿ ಸಂಖ್ಯೆಯನ್ನು ನಮೂದಿಸಿ ಸ್ಥಿತಿಯನ್ನು ತಿಳಿದುಕೊಳ್ಳಬಹುದು. ಸರಿಯಾದ ದಾಖಲೆಗಳನ್ನು ಸಲ್ಲಿಸಿದ ಅರ್ಹ ಫಲಾನುಭವಿಗಳಿಗೆ ಬಾಕಿ ಉಳಿದಿರುವ ಪಿಂಚಣಿ ಮೊತ್ತವನ್ನು ಮುಂದಿನ ತಿಂಗಳುಗಳಲ್ಲಿ ಒಟ್ಟಿಗೆ ಜಮಾ ಮಾಡುವ ಸಾಧ್ಯತೆಯೂ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದ್ದರಿಂದ ಯಾವುದೇ ಗೊಂದಲ ಅಥವಾ ವದಂತಿಗಳಿಗೆ ಕಿವಿಕೊಡದೆ ಅಧಿಕೃತ ಮಾಹಿತಿಯನ್ನು ಮಾತ್ರ ನಂಬುವುದು ಉತ್ತಮ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.